Hello friends, welcome to the today's session. Myself Savita Patil, Assistant Professor, Government Degree College, Kamlapur. In my today's class, we shall discuss that is the first module of the next session. In my previous class, we have discussed some theoretical aspects regarding the introduction of the financial accounting. Today we shall discuss the next part. Okay. Now we shall see what is the meaning of accounting cycle. Okay, here in an accounting cycle is a complete sequence of accounting from business transactions to preparation of final accounts. It starts with the recording of business transactions and ends with the preparation of final accounts. This process is repeated in the same order in each accounting period. It can be better depicted with the following chart. All of you know that is how the final accounts are prepared. Okay, for the preparation of the final accounts, we have to prepare the trading account, P&L accounts, trial balance and various ledger accounts. This is what the start and the end will be considered as the accounting cycle. ವಿದ್ಯಾರ್ಥಿಗಳೇ, ಇನ್ನು ಇವತ್ತಿನ ನನ್ನ ಕ್ಲಾಸಿನಲ್ಲಿ ನಾವು ಮೀನಿಂಗ್ ಆಫ್ ಅಕೌಂಟಿಂಗ್ ಸೈಕಲ್ ಅಂತಂದ್ರೆ ಏನಂತ ನೋಡೋಣ. ಇಲ್ಲಿ ನಿಮಗೆ ಗೊತ್ತಿದೆ, ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅನ್ನ ನಾವು ಏನು ಮಾಡ್ತೇವೆ, ವಿ ಹ್ಯಾವ್ ಟು ಪ್ರಿಪೇರ್ ಇನ್ ದಿ ಫೈನಲ್ ಅಕೌಂಟ್ಸ್. ಓಕೆ, ಈ ಫೈನಲ್ ಅಕೌಂಟ್ಸ್ ಅನ್ನ ಮಾಡಬೇಕು ಅಂತಂದ್ರೆ ನಿಮ್ಗೆ ಯಾವ ಅಕೌಂಟ್ ಅನ್ನು ಪ್ರಿಪೇರ್ ಮಾಡ್ಬೇಕಂತ ಗೊತ್ತಿದೆ. ಯಾವಿದೆ? ಟ್ರೇಡಿಂಗ್ ಅಕೌಂಟ್, P&L ಅಕೌಂಟ್, ಬ್ಯಾಲೆನ್ಸ್ ಶೀಟ್, ಟ್ರಯಲ್ ಬ್ಯಾಲೆನ್ಸ್ ಅಂಡ್ ವೇರಿಯಸ್ ಲೆಡ್ಜರ್ ಅಕೌಂಟ್ಸ್ ವಿ ಹ್ಯಾವ್ ಟು ನೋ for the preparation of the final accounts. This is called as an accounting cycle. ಇದನ್ನ ನಾವು ಏನಂತ ಹೇಳ್ತೇವೆ? ಅಕೌಂಟಿಂಗ್ ಸೈಕಲ್ ಅಂತ ಹೇಳ್ತೇವೆ. ಈ ಅಕೌಂಟಿಂಗ್ ಸೈಕಲ್ ಅರ್ಥವನ್ನ ನಾವು ಈ ಡಯಾಗ್ರಾಮ್ ಮೂಲಕ ನಾವು ಏನು ಮಾಡಬಹುದು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬಹುದು. ಓಕೆ, ಇಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ, ಫಸ್ಟ್ ದಟ್ ಈಸ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ನಾವು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅನ್ನ ನೀವು ಜರ್ನಲ್ ಎಂಟ್ರಿನ ಪಾಸ್ ಮಾಡ್ತೀರಾ. ಓಕೆ, ಆ ಎಂಟ್ರಿನ ನಾವು ಎಲ್ಲಿ ರೆಕಾರ್ಡ್ ಮಾಡ್ತೇವೆ? ಸಬ್ಸಿಡಿಯರಿ ಬುಕ್ಸ್, ಜರ್ನಲ್ ಅಲ್ಲಿ ರೆಕಾರ್ಡ್ ಮಾಡ್ತೇವೆ. ಓಕೆ, ಅದಕ್ಕೆ ಏನಂತ ಹೇಳ್ತಾರೆ? ಜರ್ನಲ್ಗೆ ಒರಿಜಿನಲ್ ಎಂಟ್ರಿ ಬುಕ್ ಅಂತ ಹೇಳ್ತಾರೆ. ದಟ್ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್. ಓಕೆ, ಈಗ ಈ ಜರ್ನಲ್ ಎಂಟ್ರಿನ ನಾವು ಯಾವ ಬುಕ್ಕಲ್ಲಿ ಮಾಡ್ತೇವೆ ಅಂದ್ರೆ ಸಬ್ಸಿಡಿಯರಿ ಬುಕ್ಸ್ ಅಂತ ಎದಕ್ಕೆ ಹೇಳ್ತೇವೆ ನಾವು? ಪರ್ಚೇಸ್ ಬುಕ್, ಸೇಲ್ಸ್ ಬುಕ್, ಪರ್ಚೇಸ್ ರಿಟರ್ನ್ ಬುಕ್, ಸೇಲ್ಸ್ ರಿಟರ್ನ್ ಬುಕ್, ಕ್ಯಾಶ್ ಬುಕ್ಸ್, ಬಿಲ್ಸ್ ರಿಸೀವಬಲ್ ಬುಕ್, ಬಿಲ್ಸ್ ಪೇಯಬಲ್, ಜರ್ನಲ್ ಪ್ರಾಪರ್. ಈ ಥರ ಏನಿವೆ ಅಂದರೆ ದಿಸ್ ಆರ್ ದಿ ವೇರಿಯಸ್ ಸಬ್ಸಿಡಿಯರಿ ಬುಕ್ಸ್ ಇನ್ ವಿಚ್ ವಿ ಹ್ಯಾವ್ ಟು ರೆಕಾರ್ಡ್ ದ ಟ್ರಾನ್ಸಾಕ್ಷನ್ಸ್. ಇಲ್ಲಿಂದ ನಾವು ಈ ಟ್ರಾನ್ಸಾಕ್ಷನ್ನ ಎಲ್ಲಿ ಪೋಸ್ಟಿಂಗ್ ಮಾಡ್ತೇವೆ? ಲೆಡ್ಜರ್ ಪೋಸ್ಟಿಂಗ್ ಮಾಡ್ತೇವೆ. ಹೌದಾ? ಈ ಲೆಡ್ಜರ್ ಬ್ಯಾಲೆನ್ಸ್ಲಿಂದ ನಾವು ಏನಂತ ಪ್ರಿಪೇರ್ ಮಾಡ್ತೇವೆ? ಟ್ರಯಲ್ ಬ್ಯಾಲೆನ್ಸನ್ನು ಪ್ರಿಪೇರ್ ಮಾಡ್ತೇವೆ. ಟ್ರಯಲ್ ಬ್ಯಾಲೆನ್ಸನ್ನು ಹೆಲ್ಪ್ದಿಂದ ನಾವು ಏನನ್ನ ಹಾಕ್ತೇವೆ? ಟ್ರೇಡಿಂಗ್ ಅಕೌಂಟ್ ಹಾಕ್ತೇವೆ. ನೆಕ್ಸ್ಟ್ ನಾವು GP ನಮಗೆ ಗೊತ್ತಾದ್ಮೇಲೆ ನಾವು ಏನು ಹಾಕ್ತೇವೆ? P&L ಅಕೌಂಟ್ ಹಾಕ್ತೇವೆ. P&L ಅಕೌಂಟ್ ಹಾಕಿ ನಾವು ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್ ಅನ್ನ ಫೈಂಡ್ ಮಾಡ್ತೇವೆ. ಅದಾದ್ಮೇಲೆ ನಾವು ಏನು ಪ್ರಿಪೇರ್ ಮಾಡ್ತೇವೆ? ಇಲ್ಲಿ ಬ್ಯಾಲೆನ್ಸ್ ಶೀಟ್. ಇದನ್ನ ನಾವೇನಂತ ಹೇಳ್ತೇವೆ? ಇಲ್ಲಿ ಅಕೌಂಟಿಂಗ್ ಸೈಕಲ್ ಅಂತ ನಾವಿಲ್ಲಿ ಕರಿತೇವೆ. ನಿಮಗೆ ಅರ್ಥ ಆಗಿರಬೇಕು. ಓಕೆ, ದೆನ್ ನೆಕ್ಸ್ಟ್ ಏನು ನೋಡೋಣ ಅಂದರೆ ವಿ ಶಾಲ್ ಸಿ ದ ಸಿಸ್ಟಮ್ಸ್ ಆಫ್ ಬುಕ್ ಕೀಪಿಂಗ್. ಹೌದಾ? ಈಗ ನಿಮಗೆ ಗೊತ್ತಿದೆ ಸಿಸ್ಟಮ್ಸ್ ಆಫ್ ಬುಕ್ ಕೀಪಿಂಗ್ ಅಲ್ಲಿ ಎರಡು ಇಂಪಾರ್ಟೆಂಟ್ ಇವೆ. ಯಾವ್ದಾವುದು? ಒಂದು ಸಿಂಗಲ್ ಎಂಟ್ರಿ ಸಿಸ್ಟಮ್, ಇನ್ನು ಒಂದು ಡಬಲ್ ಎಂಟ್ರಿ ಸಿಸ್ಟಮ್. ಓಕೆ, ಈಗ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತಂದ್ರೆ ಏನು ಅಂತಂದ್ರೆ ಆಲ್ರೆಡಿ ಯು ನೋ. ಓಕೆ, ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂದ್ರೆ ದ ಒನ್ ಆಸ್ಪೆಕ್ಟ್ ಆಫ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಈಸ್ ರೆಕಾರ್ಡೆಡ್. ದೇರ್ ಆರ್ ಟೂ ಆಸ್ಪೆಕ್ಟ್ಸ್. ಒನ್ ಇಸ್ ದಿ ಡೆಬಿಟ್ ಆಸ್ಪೆಕ್ಟ್ ಅಂಡ್ ದಿ ಅನದರ್ ಒನ್ ಇಸ್ ದಿ ಕ್ರೆಡಿಟ್ ಆಸ್ಪೆಕ್ಟ್. ಓಕೆ, ಇವೆರಡರಲ್ಲಿ ನಾವು ಏನು ಮಾಡ್ತೇವೆ? ಒಂದನ್ನು ನಾವು ರೆಕಾರ್ಡ್ ಮಾಡ್ತೇವೆ. ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಈಸ್ ಎ ಸಿಸ್ಟಮ್ ಅಂಡರ್ ವಿಚ್ ಬೋತ್ ದ ಆಸ್ಪೆಕ್ಟ್ಸ್ ಆರ್ ನಾಟ್ ರೆಕಾರ್ಡೆಡ್. ಯಾವ್ದಾವ್ದ್ರಿ? ಡೆಬಿಟ್ ಆಸ್ಪೆಕ್ಟ್, ಕ್ರೆಡಿಟ್ ಆಸ್ಪೆಕ್ಟ್, ಇವೆರಡು ಆಸ್ಪೆಕ್ಟ್ ಅನ್ನ ನಾವು ಎರಡನ್ನ ನಾವು ರೆಕಾರ್ಡ್ ಮಾಡೋದಿಲ್ಲ. ಓನ್ಲಿ ದ ಒನ್ ಆಸ್ಪೆಕ್ಟ್ ಆಫ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಇಸ್ ರೆಕಾರ್ಡೆಡ್. ದಟ್ ಈಸ್ ಕಾಲ್ಡ್ ಆಸ್ ಅ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತ ನಾವಿಲ್ಲಿ ಹೇಳ್ತೇವೆ. ಹೌದಾ? ದೆನ್ ವಿ ಶಾಲ್ ಸಿ ದ ಡೆಫಿನಿಷನ್ ಅಕಾರ್ಡಿಂಗ್ ಟು ಕೊಹ್ಲರ್. ಏನು ಹೇಳ್ತಾನೆ ಅವನು? ಸಿಂಗಲ್ ಎಂಟ್ರಿ ಸಿಸ್ಟಮ್ ಮೀನ್ಸ್ ಎ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಇನ್ ವಿಚ್ ಆಸ್ ಎ ರೂಲ್ ಓನ್ಲಿ ರೆಕಾರ್ಡ್ ಆಫ್ ಕ್ಯಾಶ್ and personal accounts are maintained. Okay, it always incomplete double entry. ಏನು ಹೇಳ್ತಾರೆ? ಇದು ಇನ್ಕಂಪ್ಲೀಟ್ ಸಿಸ್ಟಮ್ ಅಂತ ಹೇಳ್ತಾರೆ. ಯಾಕಂದ್ರೆ ಎರಡು ಆಸ್ಪೆಕ್ಟ್ ಅನ್ನು ನಾವು ಅಲ್ಲಿ ರೆಕಾರ್ಡ್ ಮಾಡಿರಲ್ಲ. ಓನ್ಲಿ ಒನ್ ಆಸ್ಪೆಕ್ಟ್ ಆಫ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡ್ತೇವೆ. ಅದಕ್ಕೆ ಏನು ಹೇಳ್ತಾರೆ? ಇದು ಅನ್ಸೈಂಟಿಫಿಕ್ ಅಂಡ್ ದ ಇನ್ಕಂಪ್ಲೀಟ್ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಅಂತ ನಾವಿಲ್ಲಿ ಇದನ್ನ ಹೇಳ್ತೇವೆ. ಓಕೆ, ನೆಕ್ಸ್ಟ್ ಫೀಚರ್ಸ್ ಏನಿವೆ ಇಲ್ಲಿ ನಾವು ನೋಡೋಣ. ಏನು ಇದರದ
ಸಿಂಗಲ್ ಎಂಟ್ರಿ ಸಿಸ್ಟಮ್ ಬುಕ್ ಕೀಪಿಂಗ್ ಫೀಚರ್ಸ್ ಕೂಡ ಲಕ್ಷಣಗಳು ಏನಿವೆ ಅಂತ that we shall see now. It is a method of maintaining accounts which does not exactly follow the principles of double entry system. Definitely ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ನಾವು ಡಬಲ್ ಎಂಟ್ರಿ ಪ್ರಿನ್ಸಿಪಲ್ ಅನ್ನು ಫಾಲೋ ಮಾಡೋದಿಲ್ಲ. ಯಾಕೆ ಹೇಳ್ರಿ? ಓನ್ಲಿ ಒನ್ ಆಸ್ಪೆಕ್ಟ್ ಇಸ್ ರೆಕಾರ್ಡೆಡ್, ಬೋತ್ ದ ಆಸ್ಪೆಕ್ಟ್ಸ್ ಆರ್ ನಾಟ್ ರೆಕಾರ್ಡೆಡ್. ಓಕೆ, ದಿಸ್ ಇಸ್ ನಂಬರ್ 1. ನಂಬರ್ 2, ಫಾರ್ ಮೋಸ್ಟ್ ಆಫ್ ದ ಟ್ರಾನ್ಸಾಕ್ಷನ್ಸ್ ಓನ್ಲಿ ಸಿಂಗಲ್ ಆಸ್ಪೆಕ್ಟ್ ಇಸ್ ರೆಕಾರ್ಡೆಡ್. ಹೇಳ್ದಲ್ಲ ನಾನು, ಒನ್ ಆಸ್ಪೆಕ್ಟ್ ಅನ್ನು ರೆಕಾರ್ಡ್ ಮಾಡ್ತೇವೆ, ಒನ್ ಆಸ್ಪೆಕ್ಟ್ ಅನ್ನು ನಾವು ರೆಕಾರ್ಡ್ ಮಾಡೋದಿಲ್ಲ. ಫಾರ್ ಫ್ಯೂ ಟ್ರಾನ್ಸಾಕ್ಷನ್ ನೋ ಎಂಟ್ರಿ ಇಸ್ ಪಾಸ್ಡ್. ಎಕ್ಸಾಂಪಲ್ ಯಾವ್ದು ಹೇಳ್ರಿ? ಡಿಪ್ರಿಷಿಯೇಷನ್ ಆನ್ ಫಿಕ್ಸ್ ಅಸೆಟ್ಸ್, ಸ್ಟಾಕ್ ಡಿಸ್ಟೋರ್ಡ್ ಎಕ್ಸೆಟ್ರಾ. ಇವಾಗನ್ನ ನಾವು ಏನು ಮಾಡಲ್ಲ, ಇಲ್ಲಿ ಎಂಟ್ರಿನೇ ಮಾಡೋದಿಲ್ಲ. ದೆನ್ ನೆಕ್ಸ್ಟ್, ಯೂಶುವಲಿ ಅಂಡರ್ ದಿಸ್ ಸಿಸ್ಟಮ್ ದ ಪರ್ಸನಲ್ ಅಕೌಂಟ್ಸ್ ಆಫ್ ಡೆಟಾಸ್ ಅಂಡ್ ಕ್ರೆಡಿಟಾಸ್ ಅಂಡ್ ಕ್ಯಾಶ್ ಬುಕ್ ಆರ್ ಮೇಂಟೈನ್. ಯಾವ್ಯಾವ ಮೇಂಟೈನ್ ಮಾಡ್ತಾರೆ? ಡೆಟಾಸು, ಕ್ರೆಡಿಟಾಸು ಮತ್ತೆ ಕ್ಯಾಶ್ ಬುಕ್ಸ್ ಆರ್ ಮೇಂಟೈನ್ ಅಂಡರ್ ದ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತ ಇಲ್ಲಿ ನಾವು ಹೇಳ್ತೇವೆ. ಇಟ್ ಇಸ್ ಫಾಲೋಡ್ ಬೈ ಸೋಲ್ ಟ್ರೇಡಿಂಗ್ ಕನ್ಸರ್ನ್ಸ್ ಅಂಡ್ ಪಾರ್ಟ್ನರ್ಶಿಪ್ ಫರ್ಮ್. ಇದನ್ನ ಹೆಚ್ಚಾಗಿ ಯಾರು ರೆಕಾರ್ಡ್ ಮಾಡ್ತಾರೆ? ಸಣ್ಣ ಸಣ್ಣ ಸೋಲ್ ಟ್ರೇಡಿಂಗ್ ಕನ್ಸರ್ನ್. ಸೋಲ್ ಅಂದ್ರೆ ಸಿಂಗಲ್, ಹೌದಾ? ಅಂಡ್ ಸಣ್ಣ ಪಾರ್ಟ್ನರ್ಶಿಪ್ ಫರ್ಮ್ಗಳಿಗೆ ಇದು ಸೂಟೇಬಲ್ ಅಂತ ನಾವಿಲ್ಲಿ ಹೇಳ್ತೇವೆ. ಓಕೆ, ದೆನ್ ಇಟ್ ಈಸ್ ಅನ್ ಇನ್ಕಂಪ್ಲೀಟ್, ಅನ್ಸೈಂಟಿಫಿಕ್ ಅಂಡ್ ಅನ್ಸ್ಯಾಟಿಸ್ಫ್ಯಾಕ್ಟರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ಡೆಫಿನೆಟ್ಲಿ ಇದನ್ನ ಏನಂತ ಕರೀತಾರೆ ನಾ ಇಲ್ಲಿ? ಇನ್ಕಂಪ್ಲೀಟ್, ಅನ್ಸೈಂಟಿಫಿಕ್ ಅಂಡ್ ಅನ್ಸ್ಯಾಟಿಸ್ಫ್ಯಾಕ್ಟರಿ ಅಂತ ಹೇಳ್ತಾರೆ. ಯಾಕೆ ಹೇಳ್ರಿ? ಹಿಯರ್ ಓನ್ಲಿ ಒನ್ ಆಸ್ಪೆಕ್ಟ್ ಆಫ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಇಸ್ ರೆಕಾರ್ಡೆಡ್, ನಾಟ್ ದ ಬೋತ್ ಆಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್. ದೆನ್ ನೆಕ್ಸ್ಟ್, ಇಲ್ಲಿ ನಾವು ಟೈಪ್ಸ್ ನೋಡೋಣ. ವಾಟ್ ಆರ್ ದ ಟೈಪ್ಸ್ ಆಫ್ ಸಿಂಗಲ್ ಎಂಟ್ರಿ ಸಿಸ್ಟಮ್? ಈ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಫಸ್ಟ್ ಒನ್ ವಿಲ್ ಬಿ ದಿ ಪ್ಯೂರ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತ ಬರ್ತದೆ. ಇಟ್ ಇಸ್ ಸಿಸ್ಟಮ್ ಅಂಡರ್ ವಿಚ್ ಅ ಲೆಡ್ಜರ್ ಕಂಟೈನಿಂಗ್ ಓನ್ಲಿ ದ ಪರ್ಸನಲ್ ಅಕೌಂಟ್ಸ್ ಆಫ್ ಡೆಟಾಸ್ ಅಂಡ್ ಕ್ರೆಡಿಟಾಸ್ ಆರ್ ಮೇಂಟೈನ್. ಈಗ ಹೇಳಿದೆ ನಿಮಗೆ ಯಾವ್ದಾವುದು ಡೆಟಾಸ್ ಮತ್ತು ಕ್ರೆಡಿಟಾಸ್ ಅಕೌಂಟ್ ಅನ್ನು ನಾವಿಲ್ಲಿ ರೆಕಾರ್ಡ್ ಮಾಡ್ತೇವೆ. ಅದಕ್ಕೆ ಪ್ಯೂರ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತ ನಾವಿಲ್ಲಿ ಹೇಳ್ತೇವೆ. ದ ನೆಕ್ಸ್ಟ್ ವಿಲ್ ಬಿ ದಿ ಸಿಂಪಲ್ ಸಿಂಗಲ್ ಎಂಟ್ರಿ ಸಿಸ್ಟಮ್. ಇಟ್ ಇಸ್ ಎ ಸಿಸ್ಟಮ್ ಅಂಡರ್ ವಿಚ್ ಒನ್ ಸಬ್ಸಿಡಿಯರಿ ಬುಕ್, ನೇಮ್ಲಿ ದ ಕ್ಯಾಶ್ ಬುಕ್ ಅಂಡ್ ಲೆಡ್ಜರ್ ಕಂಟೈನಿಂಗ್ ಓನ್ಲಿ ದ ಪರ್ಸನಲ್ ಅಕೌಂಟ್ಸ್ ಆಫ್ ಡೆಟಾಸ್ ಅಂಡ್ ಕ್ರೆಡಿಟಾಸ್ ಆರ್ ಮೇಂಟೈನ್. ಜಸ್ಟ್ ವಿ ಹ್ಯಾವ್ ಡಿಸ್ಕಸ್ಡ್, ಹೌದಾ? ದೆನ್ ನೆಕ್ಸ್ಟ್ ವಿಲ್ ಬಿ ದಿ ಈ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆದ್ಮೇಲೆ ನೆಕ್ಸ್ಟ್ ವಿ ಶಾಲ್ ಸಿ ದ ಮೋಸ್ಟ್ ಇಂಪಾರ್ಟೆಂಟ್, ದಟ್ ಈಸ್ ದಿ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ಇಲ್ಲಿ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಅಂದ್ರೆ ಏನ್ರಿ? ಇಲ್ಲಿ ಅಂಡರ್ ದಿಸ್ ಸಿಸ್ಟಮ್ ಬೋತ್ ದ ಆಸ್ಪೆಕ್ಟ್ಸ್ ಆರ್ ರೆಕಾರ್ಡೆಡ್. ಡಬಲ್ ಅಂದ್ರೆ ಏನ್ರಿ? 2. ದಟ್ ಈಸ್ both the aspects are recorded, debit aspect and the credit aspect. So ಇಲ್ಲಿ ನಾವು ಏನು ಡಬಲ್ ಎಂಟ್ರಿ ಸಿಸ್ಟಮ್ ಅನ್ನು ಡಿಫೈನ್ ಮಾಡ್ತೇವೆ ಅಂತಂದ್ರೆ, ಡಬಲ್ ಎಂಟ್ರಿ ಸಿಸ್ಟಮ್ ಇಸ್ ಅನ್ ಸೈಂಟಿಫಿಕ್ ಮೆಥಡ್ ಆಫ್ ಬುಕ್ ಕೀಪ್ ರೆಕಾರ್ಡಿಂಗ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಇನ್ ಎ ಸಿಸ್ಟಮ್ಯಾಟಿಕ್ ವೇ ಅಂತ ನಾವಿಲ್ಲಿ ಹೇಳ್ತೇವೆ. ಓಕೆ, ಡಬಲ್ ಎಂಟ್ರಿ ಸಿಸ್ಟಮ್ ಅಂದ್ರೆ ಏನ್ರಿ? ವೇರ್ ಬೋತ್ ದ ಆಸ್ಪೆಕ್ಟ್ಸ್ ಆಫ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್, ದಟ್ ಈಸ್ ದ ಡೆಬಿಟ್ ಅಂಡ್ ಕ್ರೆಡಿಟ್. ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಅನ್ ಸೈಂಟಿಫಿಕ್ ಅಂಡ್ ದ ಸಿಸ್ಟಮ್ಯಾಟಿಕ್ ಮೆಥಡ್ ಆಫ್ ಬುಕ್ ಕೀಪಿಂಗ್ ಅಂತ ನಾವಿಲ್ಲಿ ಹೇಳ್ತೇವೆ. ನಾವು ಲೆಟ್ ಅಸ್ ಸಿ ವಾಟ್ ಆರ್ ದ ಫೀಚರ್ಸ್ ಆಫ್ ಡಬಲ್ ಎಂಟ್ರಿ ಸಿಸ್ಟಮ್. ಇಟ್ ಈಸ್ ಬೇಸ್ಡ್ ಆನ್ ದ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್. ಡೆಫಿನೆಟ್ಲಿ ಡ್ಯುಯಲ್ ಅಂದ್ರೆ ಏನ್ರಿ? 2, ಡೆಬಿಟ್ ಅಂಡ್ ದ ಕ್ರೆಡಿಟ್. ಅಂಡರ್ ದಿಸ್ ಸಿಸ್ಟಮ್ ಟ್ರಾನ್ಸಾಕ್ಷನ್ ಹ್ಯಾಸ್ 2 aspects, debit and the credit, both are recorded, give and take. Okay, both the aspects of transaction should be recorded. Each transaction is recorded simultaneously. ಒಂದಾದ್ಮೇಲೆ ಒಂದು ಬೇಗ simultaneously ಅದನ್ನ ರೆಕಾರ್ಡ್ ಮಾಡ್ತಾರೆ, ಡೆಬಿಟ್ ಅಂಡ್ ಕ್ರೆಡಿಟ್. ಓಕೆ, in every transaction the amount receiving the benefit should be debited and the amount giving benefit should be credited. Okay, giving, receiving ಮತ್ತು giving ಎರಡನ್ನ ಏನು ಮಾಡ್ತಾರೆ? ಸೈಮಲ್ಟೇನಿಯಸ್ ಆಗಿ ಡೆಬಿಟ್ ಆಸ್ಪೆಕ್ಟ್ ಮತ್ತು ಕ್ರೆಡಿಟ್ ಆಸ್ಪೆಕ್ಟ್ ಅನ್ನು ಇಲ್ಲಿ ರೆಕಾರ್ಡ್ ಮಾಡ್ತಾರೆ ಅಂತ ಹೇಳ್ತಾರೆ. ಅಂಡರ್ ದಿಸ್ ಸಿಸ್ಟಮ್ ದ ಟೋಟಲ್ ಡೆಬಿಟ್ಸ್ ಗಿವನ್ ಟು ಆಲ್ ದ ಅಕೌಂಟ್ಸ್ ಮಸ್ಟ್ ಆಲ್ವೇಸ್ ಟು ಬಿ ಈಕ್ವಲ್ ಟು ದ ಕ್ರೆಡಿಟ್ ಗಿವನ್ ಟು ದ ಆಲ್ ಅಕೌಂಟ್. ಅಂದ್ರೆ ಡೆಬಿಟ್ ಟೋಟಲ್ ಮತ್ತು ಕ್ರೆಡಿಟ್ ಟೋಟಲ್ ಏನಿರ್ಬೇಕ್ರಿ? ಇಲ್ಲಿ ನಾವು ಈಕ್ವಲ್ ಆಗಿರ್ಬೇಕಂತ ಇಲ್ಲಿ ನಾವು ಹೇಳ್ತೇವೆ. ಆಬ್ಜೆಕ್ಟಿವ್ಸ್ ಏನಿವೆ ನೋಡೋಣ. ವೈ ದ ಡಬಲ್ ಎಂಟ್ರಿ ಸಿಸ್ಟಮ್ ವಿಲ್ ಬಿ ನೋನ್ ಆಸ್ ದ ಸೈಂಟಿಫಿಕ್ ಮೆಥಡ್ ಆಫ್ ಬುಕ್ ಕೀಪಿಂಗ್ ಮೀನ್ಸ್ ಹಿಯರ್ ದ ವಾಟ್ ಆರ್ ದ ಬಿಹೈಂಡ್ ದಿಸ್ ಆಬ್ಜೆಕ್ಟ್ ವಿ ಶಾಲ್ ಸಿ. To record the both the aspects of transactions, ಎರಡು ಆಸ್ಪೆಕ್ಟ್ಸ್ ಅನ್ನು ರೆಕಾರ್ಡ್ ಮಾಡಬೇಕು. ಟು ಕೀಪ್ ಎ ಕಂಪ್ಲೀಟ್ ರೆಕಾರ್ಡ್ ಆಫ್ ಆಲ್ ದ ಟ್ರಾನ್ಸಾಕ್ಷನ್, ಕಂಪ್ಲೀಟ್ ರೆಕಾರ್ಡ್ ಸಿಗಬೇಕು ನಮಗೆ. ಡೆಬಿಟ್ ಎಷ್ಟು, ಕ್ರೆಡಿಟ್ ಎಷ್ಟು, ಟೋಟಲ್ ಎಷ್ಟು ಎಲ್ಲಾನು. ಟು ಚೆಕ್ ದ ಅರ್ಥಮೆಟಿಕಲ್ ಅಕ್ಯುರಸಿ, ಡೆಫಿನೆಟ್ಲಿ ಈಗ ನಾವು ಮಾಡಿದ ಟ್ರಾನ್ಸಾಕ್ಷನ್ ಕರೆಕ್ಟ್ ಆಗಿದೆ, ಅಕೌಂಟ್ ಬ್ಯಾಲೆನ್ಸ್ ಆಗ್ತಾ ಇದೆ ಅನ್ನೋದನ್ನ ನಮ್ಗೆ ಎಲ್ಲಿ ಗೊತ್ತಾಗ್ತದ್ರಿ? ಅಂಡರ್ ಡಬಲ್ ಎಂಟ್ರಿ ಸಿಸ್ಟಮ್ ಓನ್ಲಿ. ಇದು ನಮ್ಮ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಗೊತ್ತಾಗೋದಿಲ್ಲ. ಓಕೆ, ಈಚ್ ಟ್ರಾನ್ಸಾಕ್ಷನ್ ಇಸ್ ರೆಕಾರ್ಡೆಡ್ ಸೈಮಲ್ಟೇನಿಯಸ್ಲಿ, ಡೆಬಿಟ್ ಅಂಡ್ ಕ್ರೆಡಿಟ್. In every transaction the account receiving the benefit should be debited and the account giving should be credited. Okay, then under this system
the total debit is given to all the accounts must always equal to the total credits given to the all accounts. ಅಂದರೆ ಡೆಬಿಟ್ ಟೋಟಲ್ ಮತ್ತು ಕ್ರೆಡಿಟ್ ಟೋಟಲ್ ಏನಾಗಿರ್ಬೇಕು ನಮಗಲ್ಲಿ ಟ್ಯಾಲಿ ಆಗಿರಬೇಕು. ಅಂದರೆ ನಾವೇನು ಏನಂತ ಅಲ್ಲಿ ಅರ್ಥ ಆಗ್ತದೆ, ನಾವು ಮಾಡಿದ ಟ್ರಾನ್ಸಾಕ್ಷನ್ಸ್ ಕರೆಕ್ಟ್ ಇದೆ, ಲೆಜರ್ ಬ್ಯಾಲೆನ್ಸ್ ಕರೆಕ್ಟಾಗಿ ತೋರಿಸ್ತಾ ಇದೆ ಅಂತ ಹೇಳಿ ನಮಗೆ ಟ್ರಯಲ್ ಬ್ಯಾಲೆನ್ಸು ಅರ್ಥ ಆಗ್ತದೆ. ಇಲ್ಲಿ ಸಮ್ವೇರ್ ಇಫ್ ಯು ಹ್ಯಾವ್ ಕಮಿಟೆಡ್ ಮಿಸ್ಟೇಕ್ ದೆನ್ ಅವರ್ ಟ್ರಯಲ್ ಬ್ಯಾಲೆನ್ಸ್ ವಿಲ್ ನಾಟ್ ಬಿ ಟ್ಯಾಲಿಡ್. ಓಕೆ, ದೆನ್ let us see what are the merits of double entry systems. It provides a complete record of all the business transaction. It helps to a trial balance to check the arithmetic accuracy. Just ಹೇಳಿದೆ ನಿಮಗೆ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಏನಾಗ್ತದೆ, ಡೆಬಿಟ್ ಮತ್ತು ಕ್ರೆಡಿಟ್ ಟೋಟಲ್ ಕರೆಕ್ಟ್ ಆಗಿ ಬರಬೇಕು. ಅಂದ್ರೆ ಇಲ್ಲಿ ನಮ್ಗೆ ಏನು ಅರ್ಥ ಆಗ್ತದೆ, ನಾವು ಟ್ರಾನ್ಸಾಕ್ಷನ್ಸ್ ಅನ್ನ ಕರೆಕ್ಟ್ ಮಾಡಿದ್ದೇವೆ, ಕರೆಕ್ಟ್ ಪೋಸ್ಟಿಂಗ್ ಆಗಿದೆ, ಕರೆಕ್ಟ್ ಬ್ಯಾಲೆನ್ಸ್ ತೋರಿಸ್ತಾ ಇದೆ ನಮ್ಗೆ ಅಲ್ಲಿ ಅರ್ಥ ಆಗ್ತದೆ. ಇಟ್ ರೆಡ್ಯೂಸಸ್ ದ ಎರರ್ಸ್ ಅಂಡ್ ಫ್ರಾಡ್ಸ್. ಡೆಫಿನೆಟ್ಲಿ ಇಲ್ಲಿ ಎರರ್ಸ್ ಅಂತ ಬರ್ತಾವ್ರಿ ನಿಮ್ಗೆ. I think already I studied in second PUC. Error of omission, error of commission, error by principal, estoppel ಅಂತ ಈ ಸಲ ಏನಿವೆ ಅಂತಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಎರರ್ಸ್ ಇವೆ. ಈ ಎರರ್ಸ್ಗಳನ್ನ ಎಲ್ಲಿ ಈ ಡಬಲ್ ಎಂಟ್ರಿ ಸಿಸ್ಟಮಲ್ಲಿ ಏನಾಗ್ತದೆ ಅಂತಂದರೆ ರೆಡ್ಯೂಸ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಬೋತ್ ದ ಆಸ್ಪೆಕ್ಟ್ಸ್ ಆರ್ ರೆಕಾರ್ಡೆಡ್. It helps to prepare TNPL account definitely. It helps to prepare the balance sheet. This system accepted by the Institute of Chartered Accountants definitely. ಈ ಸಿಸ್ಟಮ್ ಯಾರು accept ಮಾಡಿದ್ದಾರೆ? Institute of Chartered Accountants. Okay. This system fulfills the requirements of various acts such as Companies Act and the Income Tax Act. Okay. Then demerits ಕೂಡ ಇವೆ. ಏನಿವೆ? It's a complicated and difficult system because it requires ಥೊರೋ ನಾಲೆಜ್ ಆಫ್ ದ ಅಕೌಂಟಿಂಗ್. ಅಂದರೆ ಇಲ್ಲಿ ಏನಾಗ್ತದೆ, ಈ ಅಕೌಂಟಿಂಗ್ ಮೇಂಟೈನ್ ಮಾಡಬೇಕು ಅಂತಂದರೆ ದ ಡೆಪ್ತ್ ನಾಲೆಜ್ ಬೇಕು. ಸುಮ್ಮನೆ ಏನೋ ಬರ್ತದೆ ನಾ ಮಾಡ್ತೀನಿ ಇಲ್ಲ. ದ ಪರ್ಸನ್ ಶುಡ್ ಕ್ವಾಲಿಫೈಡ್ ಅಟ್ಲೀಸ್ಟ್ ಮಿನಿಮಮ್ ಆಫ್ ಡಿಗ್ರಿ ಹೋಲ್ಡರ್ ಆಗಿರಬೇಕು, ಅಕೌಂಟಿಂಗ್ ನಾಲೆಜ್ ಇರಬೇಕು. ಅಂಥವ್ರೇ ಏನು ಮಾಡ್ಬೋದು, ಈ ಸಿಸ್ಟಮನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಇಟ್ ಈಸ್ ಕಾಸ್ಟ್ಲಿ ಸಿಸ್ಟಮ್. ಓಕೆ, ಯಾಕಂದರೆ ದ ನಂಬರ್ ಆಫ್ ಬುಕ್ಸ್ ಆರ್ ವೆರಿ ಮಚ್. ಓಕೆ, ದೆನ್ ಇಟ್ ಈಸ್ ನಾಟ್ ಸೂಟೇಬಲ್ ಟು ಸ್ಮಾಲ್ ಇಂಡಸ್ಟ್ರೀಸ್. ಡೆಫಿನೆಟ್ಲಿ ಸ್ಮಾಲ್ ಬಿಸ್ನೆಸ್ ಕನ್ಸರ್ನ್ಸ್ ಏನಿವೆ ದೇ ಕ್ಯಾನ್ ಗೋ ಫಾರ್ ದ single entry system. This system does not disclose all types of errors committed in the books of accounts. ಈ ಥರ ಏನಿಲ್ವೇ ಕೆಲವೊಂದು ಇಲ್ಲಿ ನಾವು ಡಿಸ್ಅಡ್ವಾಂಟೇಜಸ್ ಕೂಡ ನಾವು ಇಲ್ಲಿ ನೋಡ್ತೇವೆ. ಇಲ್ಲಿ ನಾವು ಸಿಂಗಲ್ ಎಂಟ್ರಿ ಸಿಸ್ಟಮಲ್ಲಿ ನಾನು ಹೇಳಿದ್ದೆ ನಿಮಗೆ, ಅದೇ ಇಲ್ಲಿ ಬಂದಿದೆ. ಪ್ಯೂರ್ ಸಿಂಗಲ್ ಎಂಟ್ರಿ, ಸಿಂಪಲ್ ಸಿಂಗಲ್ ಎಂಟ್ರಿ, ಕ್ವಾಸಿ ಸಿಂಗಲ್ ಎಂಟ್ರಿ ಸಿಸ್ಟಮ್. ಇದನ್ನು ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್. Merits of single entry system: it is simple method, it is cheaper, it is suitable for small concerns. Demerits anyway, it is an incomplete, unscientific record. It is not possible to prepare the trial balance sheet. It gives more scope for carelessness. Definitely, it is not possible to prepare T&P&L account. It is not possible to prepare the balance sheet. It's not reliable. These are some merits and demerits of the single entry system. Also, already we have discussed the double entry system. Now let us today I will conclude here only, and today I am going to give in my today's discussions whatever we discussed. Based on that I have given some questions, 2 marks questions to you. You have to write the answers also by go through this session. Okay, now I will tell you what are the various questions. What do you mean business cycle? What are the systems of single entry system? Define single entry system. Write 2 features of single entry system. What are the types of single entry system? Write the objectives of single entry system. Define double entry system. Write 2 objectives of double entry system. Write merits of double entry system. Write demerits of double entry system. Some these questions I have given based on my today's discussion. Students, I think today you have understood my today's class. Thank you. If you have liked this session, please you have to subscribe my channel for the next videos. Okay, thank you.